ನನಗೆ ರೂಢಿದೆ. ನಮ್ಗೆ ಆಗಲ್ಲಪ್ಪ, ಹೆಂಗೆ ಕ್ಯಾಚ್ ಮಾಡಬೇಕು, ಹೆಂಗೆ ಮುಟ್ಟಿಸ್ಬೇಕು ಅನ್ನೋದೆಲ್ಲ ಗೊತ್ತಿದೆ. ಮಾಡ್ತೀನಿ. ಈಗ ನೋಡಿ ಪಾಪ ಅವರು ಇವರು ಇಲ್ಲಿ ಕರ್ಕೊಂಡ್ಬಂದವ್ರು ಇಲ್ಲಿಗೆ ಕಾಫಿಗಳು ರೆಗ್ಯುಲೇಟ್ ಮ್ಯಾಚ್ಗಳು ಜಾಸ್ತಿ. ಅಲ್ಲ, ನಿಮಗೂ ನೀರು ಬೇಕಲ್ಲಪ್ಪ. ಸಾರಿ, ಈಗ ನಮ್ದೇನ ತಪ್ಪಿದ್ರೆ ತೋರಿಸಿ, ಬೇಡನಕ್ಕೆ ಹೋಗಲ್ಲ ನಾವು. ಸರ್ ವಾಪಸ್ ತಗೊಳ್ತಾರಂತ ಬನ್ನಿ ಬನ್ನಿ ಸಾಹೇಬ. ಅದಕ್ಕೆ ನಾವು ನಿಮ್ಮ ಹತ್ರ ಒಂದು ಮನವಿ ಒಳಗಡೆ ಹೇಳಿದ್ದೇವೆ. ಈಗ ರೈತರ ಮೇಲೆ ಆಗಿರುವಂಥ ಕಂಪ್ಲೇಂಟ್ಗಳನ್ನು, ಸುಳ್ಳು FIRಗಳನ್ನು, ಸ್ವಾಮೀಜಿಗಳ ಮೇಲೆ ಆಗಿರುವಂಥ ಸುಳ್ಳು FIRಗಳನ್ನು ವಿಡ್ರಾ ಮಾಡಬೇಕು ಅನ್ನೋದು ನಮ್ಮದು ಒಂದು ವಿನಂತಿ ಇದೆ, ಒತ್ತಾಯ ಇದೆ, ಬೇಡಿಕೆ ಇದೆ. ಲಿಂಕ್ ಏನಾದ್ರು ನಿಲ್ಲಿಸಬೇಕು. ಸರ್ಕಾರಕ್ಕೆ ನೀವು ಅದು ಕೂಡ ಗೊತ್ತಾಯ್ತು. ಎರಡು ವಿಷಯ ಅದೇ ತಾವು ನಮಗೆ ಕೊಟ್ಟಿದ್ರಿ, ನಾವು ತಗೊಂಡಿದ್ದೇವೆ. ಅದ್ರ ಬಗ್ಗೆ ಮುಂದಿನ ಏನೇ ಕ್ರಮ ತಗೊಳ್ಬೇಕಂತ ಮಾಡ್ತೀವಿ. ನಾವು ತಮಗೆ ರಿಕ್ವೆಸ್ಟ್ ಮಾಡ್ತೇವೆ, ತಾವು ಬಂದಿದ್ದೀವಿ. ಈಗ ತಾವು ಆಗಲ್ಲ, ಸರ್ಕಾರ ಜೊತೆ ಮಾತಾಡಿ ವಿತ್ಡ್ರಾ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಒಪ್ಪದ ಮೇಲೆ ವಿಡ್ರಾ ಮಾಡ್ತಾರೆ ಅವರು. ಅದಕ್ಕೆ ಮುಂದಿನ ಕ್ರಮ ನಮ್ಮ ಕಡೆಯಿಂದ ಕಾನೂನಲ್ಲಿ ಆಗಲ್ಲ ವಿತ್ಡ್ರಾ ಮಾಡ್ತೀವಿ. ನೋಡ್ರಪ್ಪ, ಇವರು IG ಸಾಹೇಬ್ ಹೇಳ್ತಾರಲ್ಲ, 100ಕ್ಕೆ 100 ಪಾಲು ಇವ್ರ ಕಾನೂನು ಅವ್ರು ಕಿತ್ಕೊಂಡ್ಬಿಟ್ಟವ್ರೆ. ಅಲ್ಲ, ನಾವು ಇವತ್ತು ಮನವಿಯನ್ನ ಕೊಟ್ಟಿದ್ದೇವೆ. ಈಗ IG ಅವರು ನಮ್ಗೆ ಹೇಳಿದ್ದಾರೆ, ವಿನಂತಿ ಮಾಡಿದ್ದಾರೆ, ದಯವಿಟ್ಟು ಧರಣಿ ಬಿಡಿ, ನಾವು ಸರ್ಕಾರದ ಜೊತೆ ಮಾತಾಡಿ ಪ್ರಯತ್ನ ಮಾಡಿ ಸರ್ಕಾರದ ಮಟ್ಟದಲ್ಲಿ ಏನ್ ವ್ಯವಸ್ಥೆ ಮಾಡಬೇಕಾದ್ರೂ ಮಾಡ್ತೀವಿ ಅಂತ ಹೇಳಿದ್ರೆ, ಅದರಿಂದ ನಾವು ಈ ಧರಣಿಯನ್ನ ಕೈ ಬಿಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ರೀತಿಯ ಸುಳ್ಳು ಆರೋಪಗಳನ್ನ, ಸುಳ್ಳು FIRಗಳನ್ನ ನಿಮಗೆ ಕೈಗೆ ಪವರ್ ಕೊಟ್ಟಿದ್ದೇವೆ. ಒಂದು ನಿಮಿಷ, ನಾವ್ ಯಾರು ಅರೆಸ್ಟ್ ಮಾಡೋಣ ಅಂತ ಹೇಳಿ ಸರ್. ಕಾನೂನು ಪ್ರಕಾರ ಮಾಡ್ತಿದ್ದಾರೆ, ಅದಂಗೆ ಏನೇ ಇರಲ್ಲ ಸರ್. ಕಾನೂನು ಅರೆಸ್ಟ್ ಮಾಡಿ. ಇವತ್ತು ನಾವು ಮನವಿಯನ್ನ ಕೊಟ್ಟಿದ್ದು, ಸುಳ್ಳು ಕೇಸ್ಗಳನ್ನ ರೈತರ ಮೇಲೆ ಮತ್ತೆ ಸ್ವಾಮೀಜಿಗಳ ಮೇಲೆ ಸುಳ್ಳು FIRಗಳನ್ನ, ಸೆಕ್ಷನ್ಗಳನ್ನ ಹಾಕಿ ಅರೆಸ್ಟು ಈಗಾಗಲೇ 5 ಜನನ ಅರೆಸ್ಟ್ ಕೂಡ ಮಾಡಿದ್ರು. ಅದಕ್ಕೆ ನಾವು ಸ್ಪಷ್ಟವಾಗಿ SP ಅವರಿಗೆ, IG ಅವರಿಗೆ ಇವತ್ತು ಮನವಿಯನ್ನು ಕೊಟ್ಟು ಹೇಳಿದ್ದೇವೆ, ಯಾವುದೇ ಕಾರಣಕ್ಕೂ ಅಮಾಯಕರನ್ನ ಅರೆಸ್ಟ್ ಮಾಡಬಾರ್ದು, ಮತ್ತೆ FIRನ ರದ್ದು ಮಾಡಬೇಕು, ರೈತರ ಮೇಲೆ ಹಾಕಿರೋದನ್ನ, ಸ್ವಾಮೀಜಿಗಳ ಮೇಲೆ ಹಾಕಿರೋದನ್ನ ಅಂತೇಳಿ. ಅದಕ್ಕೆ ಹೋಮ್ ಮಿನಿಸ್ಟರ್ ಜೊತೆ, ಸರ್ಕಾರ ಜೊತೆ ಮಾತಾಡಿ ನಾವು ಏನು ವಿಡ್ರಾ ಮಾಡ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಭರವಸೆಯ ಮೇಲೆ ನಾವು ನಮ್ಮ ಧರಣಿಯನ್ನು ವಿಡ್ರಾ ಮಾಡಿದ್ದೇವೆ. ಪ್ರಪ್ರಥಮವಾಗಿ ನಮ್ಮ ಮೀಡಿಯಾ ಸ್ನೇಹಿತರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ನಮ್ಮ ಹೋರಾಟಕ್ಕೆ ನೀವು ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದೀರಿ, ನಮ್ಮೊಟ್ಟಿಗೆ ಉಳಿದಿದ್ದೀರಿ. ಹಾಗಾಗಿ ನಿಮಗೆ ಧನ್ಯವಾದ ಹೇಳ್ತಾ, ಇವತ್ತಿನ ಪಾಯಿಂಟು ಒಂದೇ ಸಬ್ಜೆಕ್ಟು. 31ನೇ ತಾರೀಕು ಏನು FIR ಹಾಕಿದ್ದಾರೆ ರೈತರ ಮೇಲೆ, ಸ್ವಾಮೀಜಿಗಳನ್ನ, ಅದು ವಿತ್ಡ್ರಾ ಮಾಡಬೇಕು ಅಂತೇಳಿ ನಾವು ಮನವಿ ಕೊಟ್ಟಿದ್ದೀವಿ. ಲಕ್ಕಿಲಿ IGP ಅವರು ಇವತ್ತು ಬಂದಿದ್ದಾರೆ, ಏಕೆಂದರೆ ಈಸಿ ಅಥಾರಿಟಿ ಆಲ್ಸೋ ವಿತ್ಡ್ರಾ ಮಾಡಲಿಕ್ಕೆ ಅವ್ರ ಅಥಾರಿಟಿ. ಹಾಗಾಗಿ ಅವರು ನಮ್ಗೆ ಅಶ್ಯೂರ್ ಮಾಡಿದ್ದಾರೆ, ಎಲ್ಲ ಕೇಸ್ಗಳನ್ನು ವಿತ್ಡ್ರಾ ಮಾಡ್ತೀವಿ ಅನ್ನೋದನ್ನು ಅಶ್ಯೂರ್ ಕೊಟ್ಟಿದ್ದಾರೆ. ಜೊತೆಗೆ ಇನ್ ಫ್ಯೂಚರು ಯಾರನ್ನೇ ರೈತರನ್ನ ನಾವು ಅರೆಸ್ಟ್ ಮಾಡಲ್ಲ ಅಂತ ಹೇಳಿದ್ದೀವಿ. ಹಾಗಾಗಿ ನಾವು ಧರಣಿನ ಮುಂದೂಡಿದ್ದೀವಿ. ನಮ್ಮ ಉದ್ದೇಶ ಕೇಸಸ್ಸನ್ನು ವಿತ್ಡ್ರಾ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ. ಅದಕ್ಕೆ ನಾವು ಬಂದು ಸ್ಟ್ರೈಕ್ ಮಾಡಿದ್ವಿ ಇಲ್ಲಿ.
IGP ಅವರು ಬಂದು ನಮ್ಗೆ ಇನ್ಶೂರೆನ್ಸ್ ಕೊಟ್ಟಿದ್ದಾರೆ, SP ಅವರು ಸೇರಿ ಯಾರನ್ನು ಅರೆಸ್ಟ್ ಮಾಡಕೂಡ್ದು, ಯಾರು ಅರೆಸ್ಟ್ ಮಾಡಕೂಡ್ದು, ಯಾರನ್ನು ಸಹ ಯಾರನ್ನಾರು FIR ವಿತ್ಡ್ರಾ ಮಾಡಿ ಅಂತ ಹೇಳಿದ್ರು. ಅವ್ರು ನಮ್ಗೆ ಇಶ್ಯೂರ್ ಮಾಡಿದ್ದಾರೆ. ಬಿಕಾಸ್ IGP ಅವ್ರು ಹೇಳಿದ್ಮೇಲೆ ನಾವು ಒಪ್ಪಬೇಕಾಗ್ತದೆ. ಅವರು ಈಸ್ ದಿ ಅಥಾರಿಟಿ. ನಾನು ಸರ್ಕಾರ ಜೊತೆ ಮಾತಾಡಿ ಎಲ್ಲ ಕ್ರಮ ತಗೋತೀವಿ, ವಿತ್ಡ್ರಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮ ಧರಣಿಯನ್ನು ಮುಂದೂಡಿದ್ದೀವಿ ಅಷ್ಟೇ. ನಾನು ಎಲ್ಲರಿಗಿನ ಚಿಕ್ಕವನು ಮರ, ಎಲ್ಲರಿಗಿನ ಚಿಕ್ಕವನು. ನ್ಯಾಯಕ್ಕೆ ಮಾತ್ರ ಒಗ್ಗ ನಾನು ನ್ಯಾಯ ಏನು ಕೊಡ್ತೀವಿ ಅಂತ ಹೇಳೋರು, ಅದ್ರ ಬಗ್ಗೆ ಗೌರವ. ನಮ್ಮ ದುರದೃಷ್ಟ ಏನಾಗಿದೆ, ಕಾನೂನ ಕೈ ತಗೊಂಡು ಸರ್ಕಾರ, ಅದಕ್ಕೋಸ್ಕರ ನಮಗೆ ಸ್ವಲ್ಪ ಅನುಮಾನ ಆಗ್ತದೆ. ಆದರೆ ನಾವು ನ್ಯಾಯ ಹೇಳಿದ್ಮೇಲೆ ರೈತರ ವಾಪಸ್ ತಗೊಂತೀವಿ ಅಂತ ಹೇಳೋರಲ್ಲ, ಅದಕ್ಕೋಸ್ಕರ ನಾವು ಅದಕ್ಕೋಸ್ಕರನೇ ನಿನ್ನೆ ನಾನು ಆಮರಣಾಂತರ ಉಪವಾಸ ಮಾಡಿದ್ದು. ಸ್ವಾಮಿಗಳ ಮೇಲೆ ಕೇಸ್ ಹಾಕೋದು ಒಂದೇ, ಅಮಾಯಕರು ಕೇಸ್ ಹಾಕೋದು ಎಲ್ಲ ದೇವಸ್ಥಾನಗಳಿಗೆ ಬೀಗ ಹಾಕೊಂಡು ಬಂದೆ. ನಮ್ಮ ಸಾಹೇಬ ಹೇಳಿರಲ್ರಿ, ನಾನು ಏನು ಹೇಳ್ಬೇಕು ನೀವು ಕೇಳ್ರಪ್ಪ, ಹೇಳ್ತೀನಿ. ಪ್ರತಿಭಟನೆ ಕೈ ಬಿಟ್ಟಿದ್ದೀವಿ ಅಂತ ಅಂದರೆ ನಮ್ಮ ನಾಯಕರುಗಳೆಲ್ಲ ಅವ್ರ ಬಗ್ಗೆ ಗೌರವದಿಂದ ಒಪ್ಕೊಂಡವ್ರು, ಯಾರು IG ಗೌರವದಿಂದ. ನಾನು ನಿನ್ನೆ ಆಮರಣಾಂತರ ಉಪವಾಸ ಮಾಡೋಕ್ಕೆ ಹೊರಟಿದ್ದೆ. ಅದನ್ನು ನಮ್ಮ ನಾಯಕರುಗಳು ಬಂದು, ಸ್ವಾಮಿಗಳು ಬಂದು ವಿತ್ಡ್ರಾ ಮಾಡಿದರು. ನೆಕ್ಸ್ಟ್ ಹೆಚ್ಚು ಕಮ್ಮಿ ಆದರೆ ಅದನ್ನು ಕೈಗೆ ತಗೊಳ್ತೀವಿ. ಏನು ಪ್ರಜಾಪ್ರಭುತ್ವದೊಳಗೆ ನೀವು ಹೆಂಗೆ ನಮಗೆ ಬಗ್ಗೆ ಸಾರ್ವಜನಿಕರ ಬಗ್ಗೆ ನೀವೆಲ್ಲ ಗೌರವ ಇದೆ, ಅದನ್ನು ನಾವು ಉಳಿಸಿ ಬೆಳೆಸ್ತೀವಿ, ಬಿಡೋದಿಲ್ಲ.